ಜಮಖಂಡಿ ನಗರದಲ್ಲಿ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟ ಆಶ್ರಯದಲ್ಲಿ ತಾಲೂಕು ಬೀದಿ ಬದಿ ವ್ಯಾಪಾರಿಗಳ ಹಿತ ಅಭಿವೃದ್ಧಿ ಸಂಘ ವತಿಯಿಂದ ಹಮ್ಮಿಕೊಂಡಿದ್ದ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆ ಮತ್ತು ಸಮಾವೇಶಕ್ಕೆ ಶ್ರೀ ಶಿವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಎಲ್ಲಾ ಸದಸ್ಯರು ಸಂಘಟನೆಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು. ಸಂಘಟನೆಗಳು ಗಟ್ಟಿಯಾಗಿದ್ದರೆ ಮಾತ್ರ ಪ್ರತಿಯೊಬ್ಬರಿಗೂ ಗೌರವ ಲಭಿಸಲಿದೆ. ಬಡವ ಶ್ರೀಮಂತ ಸಹಿತ ಪ್ರತಿಯೊಬ್ಬರ ಜೀವನಕ್ಕೆ ಬೀದಿ ಬದಿ ವ್ಯಾಪಾರಸ್ಥರ ಬಳಿ ವಸ್ತುಗಳನ್ನು ಖರೀದಿಸುವುದು ಅವಶ್ಯಕವಾಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮ ಜವಾಬ್ದಾರಿಯನ್ನು ಅರಿತು ವ್ಯವಹಾರದಲ್ಲಿ ತೊಡಗಿಕೊಳ್ಳಬೇಕು. ಎಲ್ಲರ ಮನಸ್ಥಿತಿ ಚೆನ್ನಾಗಿದ್ದರೆ ಸಂಘಟನೆ ಉತ್ತಮ ರೀತಿಯಲ್ಲಿ ಬೆಳೆಯಲಿದೆ ಎಂದರು. ಇದು ಸಂಘಟನೆಯ ಒಂದು ವಾತಾವರಣವನ್ನು ನಾವು ಇಲ್ಲಿ ನೋಡಬಹುದು. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಸಂಘಟನೆ ಇಲ್ಲ ಅಂದರೆ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಆಗುವುದಿಲ್ಲ. ಇದು ನೀವು ನೆನಪಲ್ಲಿಟ್ಕೊಳ್ಳಿ. ಸಂಘಟನೆ ಇತ್ತು ಅಂದರೆ ನಮಗೆ ಗೌರವ ಕೊಡುತ್ತಾರೆ. ಸಂಘಟನೆ ಇರಲಿಲ್ಲ ಅಂದರೆ ನಿಮ್ಮನ್ನ ಏನು ಮಾಡೋದು ನೀವು ಗೊತ್ತಿದ್ರು ಎಲ್ಲರೂ ಕೂಡ ನಾವು ಗಮನಿಸಬೇಕು. ನಾವು ಹೋದ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ಮಾತ್ರ ಹೇಳಿದೆ. ನಾವು ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮನೆಯೊಳಗೆ ಇದ್ದೀವಿ. ನಾವು ಮನೆಯೊಳಗೆ ಯಾರು ಕೂಡ ಹೊರಬರಬಾರ್ದು, ಏನು ಮಾಡಬಾರ್ದು ಅಂದರೆ ಎಲ್ಲ ಅಧಿಕಾರಿಗಳು ಯಾವ ರೀತಿ ನಮಗೆ ಸಲಹೆ ಕೊಡ್ತಾರ ಆ ಎಲ್ಲ ಸಲಹೆಗಳನ್ನು ನಾವು ಶಾಶ್ವತವಾಗಿ ನಾವು ನಿರ್ವಹಿಸ್ತಾ ಇದ್ದೀವಿ. ಆದರೆ ಒಂದು ಸಮಸ್ಯೆ ಏನಿದೆ ಅಂದರೆ ನೋಡಿ, ವ್ಯಾಪಾರ ಇದೆ, ವಿಶೇಷವಾಗಿ ಈ ಕೈಪಲ್ಯಗಳಿದೆ, ಅನ್ನೋ ತರಕಾರಿಗಳಿದೆ, ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಗಾಳಿ ಉಂಟು ಎಷ್ಟು ದಿವಸ ಬದುಕುವುದಾದರೆ ಆಹಾರಕ್ಕೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಹಾರ ಕೊರತೆಯನ್ನು ನೀಗಿಸುವಂತಹ ಶಕ್ತಿ ಯಾರೋ ಇದೆ ಅಂದರೆ ಬೀದಿ ಬದಿ ವ್ಯಾಪಾರಗಳಲ್ಲಿ ಯಾಕಂದರೆ ಈಗಿನ ಇಲ್ಲ ನಾವೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಕೂಡ ಮತ್ತು ವ್ಯಾಪಾರ ಕೈ ಚಿಕ್ಕವಾಗಿ ಪಡೆಯಬೇಕು ಅಂದರೆ ವ್ಯಾಪಾರ ಮಾಡಬೇಕು. ಯಾಕಂದರೆ ಒಬ್ಬ ರೈತ ಬೆಳೆಯಿಲ್ಲ ಅಂದರೆ ನಾವು ಅನ್ನವನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ರೈತ ಬೆಳೆದಂತಹ ತರಕಾರಿಗಳನ್ನು, ಧಾನ್ಯಗಳನ್ನು ಅವೆಲ್ಲ ಸಂಗ್ರಹಿಸಿ ಮತ್ತೆ ಎಲ್ಲ ಜನರಿಗೂ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ನಾವೆಲ್ಲ ಏನು ಮಾಡ್ಕೊಂಡು ಬಂದಿದ್ದೀವಿ. ಬಹಳ ಮಹತ್ವದ್ದು. ಜೊತೆಗೆ ನಮಗೆ ಇನ್ನೊಂದು ವಿಚಾರ ಏನು ಅಂದರೆ ನನ್ನ ಕಾರ್ಯಕ್ರಮ ಸಾಧ್ಯವಾಗಿರುವುದು ನನಗೆ ಗೊತ್ತೇ ಇರಲಿಲ್ಲ. ಆದರೆ ನಮ್ಮ ಶಿಕ್ಷಣ ಪಡ್ಕೊಳ್ಳೋದಲ್ಲ, ಅವ್ರ ಸ್ಟೇಟಸ್ ನೋಡಿಲ್ಲ. ಅವರು ಸ್ಟೇಟಸ್ ನೋಡಿದಾಗ ಬಂದಾಗ ನಮ್ಮ ಕಾರ್ಯಕ್ರಮದ ಐತಿ ಅಂತೇಳಿ ನಾವು ಹೇಳೋದನ್ನ ನಮಗೆ ಅಷ್ಟು ಪ್ರೀತಿ ವಿಶ್ವಾಸ ನಮಗೆ ಇಂತಹ ಕಾರ್ಯಕ್ರಮಕ್ಕೆ ಕಲಿಸಿ ಗೌರವ ಕೊಟ್ಟಿದ್ದೀವಿ. ಒಂದು ವಿಷಯ ನಾವು ಬಯಸ್ತೀವಿ, ಒಂದು ದೀಪ ಉಳಿಬೇಕಾದ್ರೆ ಹೇಗೆ ಒಂದು ಬತ್ತಿ ಎಣ್ಣೆ ಪರದೆ ಹೇಗೆ ಬೇಕೋ ಒಂದು ಸಂಘಟನೆ ಬೇಕಾದ್ದು ಬೆಳಿಬೇಕಾದ್ದು ಅಂದರೆ ಎಲ್ಲರ ಏಕೋ ಮನಸ್ಸು ಒಂದೇ ಆಗಿರಬೇಕು. ಇನ್ನೊಂದು ವಿಶೇಷ ಏನು ಅಂದರೆ ನಾವು ಎಲ್ಲ ಸಂಘಟನೆಗಳಿಗೆ ಸಂಘಟನೆ ಎಷ್ಟು ಉದ್ಘಾಟನೆ ಮಾಡ್ತೀವಿ. ಆ ಸಂಘಟನೆ ಯಾರಿಗೆ ಸೀಮಿತ ಇರುತ್ತಂದ್ರೆ ಒಂದೊಂದು ಜಾತಿಗೆ ಒಂದೊಂದು ಮತಕ್ಕೆ ಸೀಮಿತ ಇರುತ್ತೆ. ಆದರೆ ಬೀದಿ ಬದಿ ಏನು ವ್ಯಾಪಾರ ಸಂಘಟನೆ ಇದೆ ಅದು ಎಲ್ಲರ ಸರ್ವ ಧರ್ಮಿಗಳಿಗೂ ಕೂಡ ಒಂದು ದೊಡ್ಡ ಸಂಘಟನೆಯಾಗಿ ಇವತ್ತು ಹೊರಹೊಮ್ಮುತ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ಈ ಸಂಘಟನೆ ಸದಾಕಾಲ ಹೀಗೆ ಇರಬೇಕು. ಸಂಘಟನೆಯಿಂದ ಸಮಾಜ ಧರ್ಮ ಉಳಿಬೇಕು. ಹಾಗಾಗಿ ನಾವೆಲ್ಲ ಒಂದು ವಿಶೇಷವಾದಂತಹ ಸಂಘಟನೆ ಒಂದು ದಿನಾಚರಣೆ ನೋಡಿ ದೀಪ ಬೆಳಗುವುದನ್ನು ಉದ್ಘಾಟನೆ ಮಾಡೋದು ಒಂದು ಕಡೆ, ಆ ವ್ಯಾಪಾರ ಇವತ್ತು ತರಕಾರಿಗಳನ್ನು ತಂದು ಇಲ್ಲಿ ಕಟ್ಟು ಮಾಡೋದನ್ನು ಉದ್ಘಾಟನೆ ಮಾಡೋದು ಕೂಡ ಇನ್ನೊಂದು ವಿಶೇಷ. ಯಾಕಂದರೆ ನಾವೆಲ್ಲರೂ ಕೂಡ ಅದಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀವಿ ಅನ್ನೋದು ಗೊತ್ತಾಗುತ್ತೆ. ನಾವು ಈಗ ನಾವೆಲ್ಲ ಆ ತರಕಾರಿಗಳನ್ನು ತಂದು ಇಟ್ಟು ಅದನ್ನು ಉದ್ಘಾಟನೆ ಮಾಡೋದ್ರ ಮೂಲಕ ನಾವು ಪ್ರದರ್ಶನವನ್ನು ಮಾಡ್ತೀವಿ. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ ನನಗೆ ಈ ಬೀದಿ ಬದಿ ಅನ್ನೋ ವಿಷಯ ಹೇಳೋದು ಬಹಳ ಕಷ್ಟ ಉಂಟಾಗುತ್ತೆ. ಯಾಕಂದರೆ ನನಗೆ ಯಾಕೆ ಈ ಮಾತನ್ನು ಬಯಸ್ತೀನಿ ಅಂದರೆ ವ್ಯಾಪಾರಿಗಳ ಅಂದ್ರೆ ಧಾರಣ ಮಾಡ ಬೀದಿ ಬದಿ ಅನ್ನೋ ಬೇಡ ಅನ್ಸುತ್ತೆ. ಯಾಕಂದರೆ ನೀವು ಒಂದು ವಿಷಯ ನಾನು ತಿಳ್ಕೋಬೇಕು. ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಏನು ವ್ಯಾಪಾರ ಮಾಡಿದಾಗ ಅವ್ರು ಬೆಳೆಸ್ಕೊಂಡು ನೀವು ಬೆಳೆಸ್ಕೊಂಡು ನಾವು ಗೊತ್ತಾಯ್ತು. ಈಗೇನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಗ್ಲಾಸ್ ಗೀಸ್ ಹಾಕಿ ಏನು ತರಕಾರಿ ಏನು ಬೆಳೆಸ್ತಾರಲ್ಲ ಅದನ್ನು ಬರ್ಬಿಟ್ಟು ಬೆಳೆಸ್ತೀವಿ. ಅದು ನಿಮ್ಗೆ ಗಾಳಿ ಅಷ್ಟೇ, ಆದರೆ ಬೆಳೆಸೋದು ಮಾತ್ರ ಒಂದು ಬೆಳೆಸ್ತೀವಿ. ಆದರೆ ಯಾವ ಪರಿಸ್ಥಿತಿಗಳು ಅಂತಂದರೆ ಇವತ್ತಿನ ದಿನಗಳಲ್ಲಿ ಬಾಡಿಗೆ ಕಟ್ಟಬೇಕು,
ಮತ್ತು ಸಮಾಜ ಅದರ ಜೊತೆಗೆ